ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೋಲಾಹಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಇಂದು ಗದ್ದಲ ಸೃಷ್ಟಿಯಾಗುವ ಸಾಧ್ಯತೆ ಇರುವಂಥದ್ದು. ಲೋಕಸಭೆ ರಾಜ್ಯಸಭೆಯಲ್ಲಿ ನಿನ್ನೆ ವಿಪಕ್ಷಗಳಿಂದ ಕೋಲಾಹಲ ಸೃಷ್ಟಿಯಾಗಿರುವಂಥದ್ದು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿರುವಂಥದ್ದು. ಹಾಗೆ ನಿನ್ನೆ ಈ ಒಂದು ಕೋಲಾಹಲದ ವೇಳೆ ಅಂತಂದ್ರೆ ಸಿಜೆಪಿ ಪಕ್ಷ ಮತ್ತು ಪೊಲೀಸರ ನಡುವೆ ಒಂದು ಗಲಾಟೆ ನಡೆದಿದೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಲಾಗಿದೆ. ಈ ವಿಚಾರವಾಗೂ ಕೂಡ ಇಂದು ಪ್ರಸ್ತಾಪ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ನಿನ್ನೆ ಸಿಜೆಪಿ ಕಾರ್ಯಕರ್ತರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿರುವಂತಹ ವಿಚಾರವಾಗಿ ಇಂದು ಚರ್ಚೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಇಲ್ಲಿ ಪ್ರತಿಭಟನಾಕಾರರೇನಿದ್ರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಕಾಕಿ ಅಟ್ಟಾಡಿಸಿ ಹೊಡೆದಿರುವಂಥದ್ದು. ಈ ವಿಚಾರವಾಗಿ ಚರ್ಚೆ ನಡೆಸಲಾಗುತ್ತೆ. ಸದನದಲ್ಲಿ ಒಂದು ಲಾಠಿ ಚಾರ್ಜ್ನ ಪ್ರಸ್ತಾಪ ಮಾಡಿ ಕೋಲಾಹಲ ಸೃಷ್ಟಿಸುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಇಂದಿನ ಸಂಸತ್ತಿನಲ್ಲಿ ಈ ಒಂದು ವಿಚಾರವಾಗಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನುವಂಥ ಕುತೂಹಲ ಇರುವಂಥದ್ದು. ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿಯೂ ಕೂಡ ಪ್ರಸ್ತಾಪವನ್ನ ಇಂದು ನಡೆಸಲಾಗುತ್ತೆ, ಪ್ರಸ್ತಾಪ ಮಾಡಲಾಗುತ್ತೆ. ಹಾಗೆ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆ ವಿಚಾರವಾಗಿ ಕೇಂದ್ರವನ್ನ ಅಂದ್ರೆ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ವಿಪಕ್ಷಗಳು ಮಾಡಲಿವೆ. ನಡೆದಿರುವಂತಹ ಲಾಠಿ ಚಾರ್ಜ್ ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳ ಮೇಲೆ ನಿನ್ನೆ ಪೊಲೀಸರು ನಡೆಸಿರುವಂತಹ ಲಾಠಿ ಚಾರ್ಜ್ ವಿಚಾರವಾಗಿ ಪ್ರಸ್ತಾಪಿಸಿ ಕೋಲಾಹಲ ಸೃಷ್ಟಿಸುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಇಂದು ದೊಡ್ಡ ಗದ್ದಲವೇ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಭಾರಿ ಕುತೂಹಲವನ್ನ ಮೂಡಿಸಿರುವಂತದ್ದು. ಉಭಯ ಸದನಗಳಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಿ ದೊಡ್ಡ ಜಗಳವೇ ಆಗಬಹುದು, ಇಲ್ಲಿ ಗಲಾಟೆಯ ಸೃಷ್ಟಿ ಆಗಬಹುದು, ಕೋಲಾಹಲವೇ ನಡೀಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಏನೆಲ್ಲ ಚರ್ಚೆಗಳಾಗುತ್ತೆ ಇನ್ನು ಈ ಒಂದು ಎರಡು ಉಭಯ ಸದನಗಳಲ್ಲಿ ಯಾವೆಲ್ಲ ವಿಷಯಗಳನ್ನ ಇಟ್ಕೊಂಡು ಆಡಳಿತ ಮತ್ತು ವಿಪಕ್ಷಗಳು ಏನೆಲ್ಲ ಚರ್ಚೆಗಳನ್ನ ನಡೆಸುತ್ತವೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಈಗ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ವಿಪಕ್ಷಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಂದಿರುವಂಥದ್ದು. ಇಲ್ಲಿ ರಾಮ ಮಂದಿರದ ದೇಣಿಗೆ ವಿಚಾರವಾಗಿ ಕೂಡ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ತಯಾರಿಗಳು ನಡೆದಿದ್ವು. ಹಾಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿಯೂ ಕೂಡ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ವಿಪಕ್ಷಗಳು ತಯಾರಿಗಳನ್ನ ನಡೆಸಿಕೊಂಡು ಬಂದಿದ್ವು. ಅದರಲ್ಲಿ ನಿನ್ನೆ ಕೂಡ ನಡೆದಿರುವಂತಹ ಈ ಒಂದು ಬೆಳವಣಿಗೆ ಏನಿದೆ ಇದೆಲ್ಲದರ ಸಂಬಂಧ ಇಂದು ಈ ಒಂದು ಉಭಯ ಸದನಗಳಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕಾಣಿಸ್ತಿವೆ.